ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾನು ಈ ಮನಿ ಪ್ಲ್ಯಾಂಟು ಜಾಸ್ತಿ ತಂದಿದ್ದೀವಿ ಆಯಿತಾ. ಇದಿಷ್ಟು ದಪ್ಪ ಇತ್ತು. ಇದೇನಾಗಿದೆ ಅಂತಂದರೆ ಎಲ್ಲ ನೋಡಿ ಈ ಥರ ಕಲರ್ ಆಗಿಬಿಟ್ಟು ಎಲ್ಲ ಕೊಳ್ತೋಗ್ಬಿಟ್ಟಿತ್ತು ಆಯಿತಾ. ಸೊ ಇವಾಗ ಇಷ್ಟು ಉಳ್ಕೊಂಡಿರೋದು. ನಾನು ಅದಕ್ಕೆ ಏನು ಮಾಡಿದೆ, ಒಂದು 5 ಇದೆ, 5 ಚೆನ್ನಾಗಿ ಈ ಥರ ಕಟ್ಬಿಟ್ಟು ಕೆಳಗಡೆ ಸ್ವಲ್ಪ ಮಣ್ಣು ಹಾಕಿ ಈ ಥರ ನೀರು ಹಾಕಿಬಿಟ್ಟು ಇಟ್ಟಿದ್ದೀನಿ. ಯಾಕೆ ಗೊತ್ತಿಲ್ಲ, ಮನಿ ಪ್ಲ್ಯಾಂಟ್ ಈ ಥರ ಹೋಗ್ತಾ ಇದೆ. ನಿಮಗೇನಾದರೂ ಐಡಿಯಾ ಗೊತ್ತಿದ್ದರೆ ಫ್ರೆಂಡ್ಸ್ ನನಗೆ ಶೇರ್ ಮಾಡಿ. ನನಗೆ ಗಿಫ್ಟ್ ಬಂದಿರೋದು ಇದು. ತುಂಬ ಚೆನ್ನಾಗೇ ಇತ್ತು ಮುಂಚೆ, ಎಷ್ಟು ದಪ್ಪ ಇತ್ತು ಗೊತ್ತಾ. ಇವಾಗ ನೋಡಿ ಇಷ್ಟೇ ಆಗಿಬಿಟ್ಟಿದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಹಾಗೆ ಟೊಮೆಟೊ ತಂದಿದ್ದೆ, 2 kg ಟೊಮೆಟೊ ತೊಗೊಂಡು ಬಂದು ಚೆನ್ನಾಗಿ ವಾಶ್ ಮಾಡಿ ನೀರು ಆರೋಗ್ಲಿ ಅಂತ ಇಲ್ಲಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಹಾಗೆ ಇದೇನಿಲ್ಲ, ಸ್ವಲ್ಪ ಸೊಪ್ಪು ಚೆನ್ನಾಗಿ ಬಿಡಿಸಿ ಇಟ್ಟಿದ್ದೀನಿ. ಹಾಗೆ ಏನಾದರೂ ಪಲ್ಯ ಮಾಡ್ಕೊಳ್ಳೋಣ ಅಂತ. ಫುಲ್ ವೆದರೆಲ್ಲ ಫುಲ್ ಇದೆಯಲ್ವಾ, ಹಂಗೆ ಓಪನ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ತಂದಮೇಲೆ ಸೈಡಿಗೆ ಇಟ್ಬಿಟ್ರೆ ಹಾಡು ಹಾಕ್ಕೊಂಡು ಹಿಂಗೆ ಕೂತ್ಬಿಟ್ಟಿದ್ದೀನಿ. ಏನಿಲ್ಲ, ಜಸ್ಟು ಒಂದು ಸಾರಿ ಇತ್ತು, ಆ ಸಾರಿನ ಕುಚ್ಚ ಕಟ್ಟೋಣ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಹಾಕ್ಕೊಂಡು ಕೂತ್ಕೊಬಿಟ್ಟೆ. ಇಷ್ಟಾಯಿತು, ಇಷ್ಟಾಗಿದೆ ನೋಡಿ. ಇಷ್ಟು ಮಾಡಿದ್ದೀನಿ, ಇನ್ನು ಇಷ್ಟು ಪೆಂಡಿಂಗ್ ಇದೆ ಇನ್ನು. ಸೊ ಈ ಥರ ಡಿಸೈನಲ್ಲಿ ಮಾಡ್ತಾಯಿದ್ದೀನಿ. ಇದು ಸಾರಿ, ಇದು ಯಾಕೆ ಈ ಥರ ಇಟ್ಟಿದ್ದೀನಿ ಅಂತಂದರೆ ಅದು ವೆಯ್ಟ್ ಬರಬೇಕು. ಸೊ ಅದಕ್ಕೆ ಬೆಡ್ಶೀಟ್ ಇಟ್ಟಿದ್ದೀನಿ, ಅದು ವೆಯ್ಟ್ ಬರ್ತಾ ಇಲ್ಲ ಅಂತ. ಸೊ ನನ್ನ ಸಾರಿ ಕಾಂಬಿನೇಷನ್ ಬಂದುಬಿಟ್ಟು ನೋಡಿ ಈ ಥರ ಇದೆ ಆಯಿತಾ. ಗ್ರೀನ್ ಪಲ್ಲು ಬಂದಿರೋದು, ಹಾಗೆ ಇದು ಬಂದು ಕನಕಾಂಬರ ಕಲರ್ ವಿತ್ತು ಗ್ರೀನ್ ಈ ಥರ ಬಂದಿದೆ. ಬ್ಲೌಸ್ ಏನಿಲ್ಲ, ಸಿಂಪಲ್ಲಾಗಿ ಸ್ಟಿಚ್ ಮಾಡಿರೋದು. ಅದು ಮೊದಲೇ ಸ್ಟಿಚ್ ಮಾಡಿರೋದು. ಇವಾಗ ನಾನು ಸ್ವಲ್ಪ ಅದಕ್ಕೆ ಆಲ್ಟ್ರೇಷನ್ ಮಾಡಿದ್ದೀನಿ. ಗೊತ್ತಿಲ್ಲ ನನಗೆ ಹೆಂಗೆ ಅನಿಸಿದೆ, ಎಷ್ಟು ಚೆನ್ನಾಗಿದೆ ಅಂತ ಏನೂ ಗೊತ್ತಿಲ್ಲ. ಇದು ನೋಡಿ ಜಸ್ಟ್ ನಾನು ಸ್ಟಿಚ್ ಮಾಡಿದೆ ಈ ಥರ. ಹಾಗೆ ಬ್ಲೌಸು ಐರನ್ ಮಾಡಿ ಇಟ್ಟಿದ್ದೀನಿ ನೀಟಾಗಿ. ಆ್ಯಕ್ಚುಲಿ ಸಿಂಪಲ್ಲಾಗಿ ಬ್ಲೌಸ್ ಹೊಲಿಸಿದ್ರೆ ಆಯಿತಾ. ನಾನೇನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಮತ್ತು ಇಲ್ಲಿ ಈ ಸ್ಟೋನ್ ಪೇಸ್ಟ್ ಮಾಡಿದ್ದೀನಿ. ಪ್ಲಸ್ ಇದಕ್ಕೆ ಈ ಥರ ಬೀಡ್ಸ್ ಇಟ್ಟಿದ್ದೀನಿ ನೋಡಿ, ಈ ಥರ ಬೀಡ್ಸ್ ಇಟ್ಟಿದ್ದೀನಿ ಆಯಿತಾ. ಈ ಥರ ಬೀಡ್ಸ್ ಇದೇನಿಲ್ಲ ನನಗೆ. ಇದು ಯಾವಾಗ ತಂದಿರೋದು ಅಂತಂದರೆ ಹೆಚ್ಚೇನು ವರ್ಷ ಆಗಲಿಲ್ಲ, ಒಂದು 10 years ಆಗಿರ್ಬೋದು ಅಷ್ಟೇ. ಯಾಕೆ ಅಂತಂದರೆ ನನ್ನ ಸ್ಯಾರಿ ಇದು. ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫಸ್ಟ್ ಸ್ಯಾರಿ ಇದೆ, ನನಗೆ ತಂದು ಕೊಟ್ಟಿರೋದು ನನ್ನ ಅಪ್ಪ ಅಮ್ಮ ನನಗೆ ಕೊಡಿಸಿರೋದಂತಂದರೆ ಇದೇ ನನಗೆ ಫಸ್ಟ್ ಸ್ಯಾರಿ ಆಯಿತಾ. ಸೊ ರೇಷ್ಮೆ ಸ್ಯಾರಿ ತಂದು ಕೊಟ್ಟಿದ್ರು. ಹಾಗೆ ಫಂಕ್ಷನಿಗೆ ನಾನು ಉಟ್ಕೊಂಡಿದ್ದೆ. ಅದಾದಮೇಲೆ ನಾನು ಯಾವುದಕ್ಕೂ ಉಟ್ಟಿಲ್ಲ, ಒಂದು ಫಂಕ್ಷನಿಗೂ ನಾನು ಉಟ್ಕೊಂಡಿಲ್ಲ. ಸೊ ಇದು ಇವಾಗ ನನಗೆ ಯೂಸ್ ಆಯಿತು. ಮನೆಯಲ್ಲಿ ಇತ್ತಲ್ವ, ಅದನ್ನ ನಾನು ಆಲ್ಟ್ರೇಷನ್ ಮಾಡೋಣ. ನನಗೆ ಇವಾಗ ಟೈಮ್ ಇದೆಯಲ್ವ, ಆಫೀಸ್ 2 days ಲೀವ್ ಇತ್ತು, ಸ್ಯಾಟರ್ಡೆ ಸಂಡೇ. ಸೊ ಅದಕ್ಕೆ ಏನಾದ್ರು ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನ ಆಲ್ಟ್ರೇಷನ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಪ್ಲೀಸ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮೋಟಿವೇಶನ್ ಮಾಡುತ್ತೆ. ಪದೇ ಅಂದರೆ ಬೇರೆ ವೀಡಿಯೋ ಮಾಡೋದಕ್ಕೆ ಕೂಡ ನನಗೆ ಹೆಲ್ಪ್ ಆಗುತ್ತೆ. ನನಗೊಂದು ಸ್ವಲ್ಪ ಮೋಟಿವ್ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ನನಗೆ ಲೈಕ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ನನ್ನನ್ನು ಬೆಳೆಸ್ತೀರಾ ಅಂತ ಹೇಳ್ತೀನಿ. ಹಾಗೆ ಇದನ್ನಲ್ವಾ, ಸ್ಯಾರಿನೂ ಅಷ್ಟೇ, ಇದನ್ನ ಐರನ್ ಮಾಡಿದ್ದೆ. ಆ್ಯಕ್ಚುಲಿ ಅದು ಹೋಯ್ತು. ಇವಾಗ ಇನ್ನೊಂದು ತಿರ್ಗಾ ನಾನು ಐರನ್ ಮಾಡಬೇಕು. ಸ್ಯಾರಿ ಏನೂ ಐರನ್ ಮಾಡಿಟ್ಟಿಲ್ಲ. ನನ್ನ ಫ್ರೆಂಡಿನ ಅಕ್ಕನ ಮದುವೆ ಇತ್ತು, ನಾನು ಹೋಗಬೇಕು ಅಂತ ಅಮ್ಮನ ಹತ್ರ ಕೇಳಿದ್ದೆ. ಅದಕ್ಕೆ ಅಮ್ಮ ಹೇಳಿದರು, ಈ ಥರ ಸ್ಯಾರಿ ಹಾಕ್ಕೊಂಡೋಗು, ಹೀಗೆ ಮಾಡು ಅಂತ. ಸರಿ ಅಮ್ಮ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಇದಕ್ಕೆ ಯಾವ ಥರ ಕುಚ್ಚ ಕಟ್ಟಿದ್ವಿ ಅಂತಂದರೆ ಪ್ರೀವಿಯಸ್ಸಲ್ಲಿ ನೋಡಿ ಈ ಥರ ಕಟ್ಟಿದ್ದು ಆಯಿತಾ. ಇದೆಲ್ಲ ಹೋಯಿತು. ಆ್ಯಕ್ಚುಲಿ ಇದು ಕಟ್ಟಿದ್ದು ನಾನೇ ಆಯಿತಾ. ಎಲ್ಲ ಹೋಯಿತು. ಆವಾಗ ನಾನು ಕಟ್ಟಿದ್ದು, ನನಗೆ ಎಷ್ಟು ಗೊತ್ತು ಅವಾಗ ಕಟ್ಟಿರೋದು.
ಹೋಯಿತು. ಅದಕ್ಕೆ ನಾನೇನು ಮಾಡಿದೆ, ಇದನ್ನು ಕಟ್ ಮಾಡಿ ಈ ಥರ ಇದೇನು ಮಾಡುತ್ತೆ ಜಿಗ್ಜಾಗ್ ಮಾಡಿಸ್ಬಿಟ್ಟು ಹೀಗೆ ಮಾಡ್ತಾಯಿದ್ದೆ ನೋಡಿ. ಫಸ್ಟು ಇದು ಹಾಕಿದೆ, ಆಮೇಲೆ ಈ ಥರ ಬೀಡ್ಸ್ ಹಾಕಿದೆ, ಹಾಗೆ 1 ಗ್ರೀನು 2 ಕನಕಾಂಬರ ಕಲರು, ಮತ್ತೆ ಗ್ರೀನು, ಮತ್ತೆ ಬೀಡ್ಸು, ಮತ್ತೆ ಗ್ರೀನು, ಆ ಥರ ಹಿಂಗೆ ಮಾಡ್ಕೊತ ಬರ್ತಾಯಿದ್ದೆ. ಸೊ ನಾನಿವಾಗ ಇದಕ್ಕೆ ಏನೆಲ್ಲ ಯೂಸ್ ಮಾಡಿದೆ ಅಂತಂದರೆ, ಯಾವ ಬೀಡ್ಸೆಲ್ಲ ನಾನು ಯೂಸ್ ಮಾಡಿದೆ ಅಂತಂದರೆ ನೋಡಿ ಹೇಳ್ತೀನಿ. ಫಸ್ಟು ಏನಿಲ್ಲ, ಸಿಂಪಲ್ ಇದೆ ಇದು ಆಯಿತಾ, ಸಿಂಪಲ್ ಇದೆ. ನಾನು ಹೇಳ್ತೀನಿ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಾನು ಈ ಯೂಟ್ಯೂಬನ್ನು ಫಸ್ಟಾಗಿ ಸ್ಟಾರ್ಟ್ ಮಾಡಿರೋದಲ್ವಾ, ನನಗೆ ಸ್ಟ್ಯಾಂಡ್ ಇಲ್ಲ ಇಡೋಕ್ಕೆ. ಸೊ ನಾನು ಅದು ಪ್ರಾಬ್ಲಮ್ ಆಗ್ತಾಯಿದೆ. ಆನ್ಲೈನಲ್ಲಿ ನೋಡಿದೆ, ಅದು ಔಟ್ ಆಫ್ ಸ್ಟೇಷನ್ ಅಂತ ಬಂತು. ಸೊ ನಾನು ಆರ್ಡ್ರ್ ಮಾಡೋಕ್ಕಾಗಿಲ್ಲ. ಒಂದು ಶಾಪಲ್ಲಿ ಕೇಳಿದೆ, ಅವರು ನಮ್ಮ ಹತ್ರ ಇಲ್ಲ ಅಂತ ಹೇಳಿದರು. ಸೊ ನಾನು ತಗೋಬೇಕು ಬಟ್ ಸ್ವಲ್ಪ ಡಿಲೇ ಆಗ್ತಾಯಿದೆ. ತಗೊಳ್ತೀನಿ ಬಟ್ ಡಿಲೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಇಲ್ಲಿ ಕಂಫರ್ಟ್ ಆಗ್ತಾಯಿಲ್ಲ. ಜಸ್ಟ್ ನಾನು ತೋರಿಸ್ತೀನಿ ಅಷ್ಟೇ, ಮತ್ತೇನು ಇದು ಮಾಡಲ್ಲ. ನೋಡಿ ಈ ಥರ ಬೀಡ್ಸ್ ಬೇಕು ಆಯಿತಾ. ಈ ಥರ ಬೀಡ್ಸು ನನಗೆ 1 ಬೀಡ್ಸಿಗೆ 2 ರೂಪೀಸ್ ತಗೊಂಡಿದ್ರು ಆಯಿತಾ. ನಾನೊಂದು 100 ಬೀಡ್ಸ್ ತೊಗೊಂಡಿದ್ದೆ, ಅದೆಲ್ಲ ಖಾಲಿ. ಬಟ್ ಬ್ಯಾಕಲ್ಲಿದೆ ನೋಡಿ, ಇಷ್ಟೇ ಇರೋದು. ಆಮೇಲೆ ನಮ್ಮ ಮಾಮೂಲಿ ಗೋಲ್ಡ್ ಕಲರ್ ಬೀಡ್ಸು ಇಲ್ಲಿರುತ್ತಲ್ಲ, ಈ ಥರ ಗೋಲ್ಡ್ ಕಲರ್ ಬೀಡ್ಸು ಅಷ್ಟೇ ತಗೊಂಡಿರೋದು. ಇದು ಇಲ್ಲಿ ನೋಡಿ, ಸಿಂಪಲ್ ಯಾರು ಬೇಕಾದರೂ ಹಾಕ್ಬೋದಾಯ್ತಾ. ಇಲ್ಲಿ ನೋಡಿ 3 ಗೋಲ್ಡ್ ಬೀಡ್ಸ್ ಹಾಕಿ, 1 ಈ ಥರ ಕಲರ್ ಬೀಡ್ಸ್ ಹಾಕಿ, ಗ್ರೀನ್ ಹಾಕಿ ಇಲ್ಲಿ ಪೇಸ್ಟ್ ಮಾಡಿದ್ರೆ ಆಯಿತು ಅಷ್ಟೇ. ಇದೇನೂ ಇಲ್ಲ, ಸಿಂಪಲ್ಲಾಗಿ ನಾವೇನೇ ಕೂತ್ಕೊಂಡು ನಮಗೆಷ್ಟು ಯಾವ ರೇಂಜಿಗೆ ಬೇಕು, ಯಾವ ಡಿಸೈನ್ ಬೇಕು ಅಂತ ಹೇಳಿಬಿಟ್ಟು ನಾವೇ ಮನೇಲಿ ಮಾಡ್ಕೋಬೋದು. ನೀವು ಹೊರಗಡೆ ಎಲ್ಲ ಕೊಟ್ಟರೆ ಸೀರಿಯಸ್ ಆಗಿ ಹೇಳ್ತೀನಿ 300 to 400 ರೂಪೀಸ್ ಪ್ರೈಸ್ ಮಾಡೇ ಮಾಡ್ತಾರೆ. ನೀವು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಈ ಥರ ನೀವು ಮಾಡಿದ್ರೆ ಇದೆಯಲ್ಲ, ನಿಜವಾಗ್ಲೂ ನಿಮಗೇನೆ ಟೈಮ್ ಪಾಸು, ಏನೋ ಒಂದು ನಾನೇನು ಮಾಡ್ತಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗೆ ನಾನೇನು ಕಲ್ತಿದ್ದೀನಿ ಡಿಫ್ರೆಂಟಾಗಿ ಅನ್ನೋ ಥರ ನಿಮಗೆ ಖುಷಿ ಆಗುತ್ತೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ನನಗೆ ಏನು ಗೊತ್ತು ಫ್ರೆಂಡ್ಸ್, ನಾನು ಅದನ್ನೇ ಇದು ಹಾಕಿದ್ದೀನಿ. ಪ್ರೀವಿಯಸ್ ಲಾಸ್ಟ್ 1 ಮಂತ್ ಬ್ಯಾಕ್ ಒಂದು ಸಾರಿ ಈ ಥರ ಕುಚ್ಚ ಕಟ್ಟಿದ್ದೆ ಆಯಿತಾ. ನಾನು ನಿಮಗೆ ತೋರಿಸ್ತೀನಿ, ಅದು ನನ್ನ ಹತ್ರ ಇವಾಗಿಲ್ಲ, ನನ್ನ ಫ್ರೆಂಡ್ ಮನೆಯಲ್ಲಿದೆ. ಸೊ ನಾನು ತಗೊಂಡು ಬರ್ತೀನಲ್ಲ, ಅವಾಗ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ಬಟ್ ಹೇಗಾಯಿತು ಅಂತ ನನಗೆ ಪ್ಲೀಸ್ ನನ್ನ ಕಮೆಂಟಲ್ಲಿ ತಿಳಿಸಿ, ಯಾಕಂತಂದ್ರೆ ನನಗೆ ಗೊತ್ತಾಗಲ್ಲ ಹೇಗಿದೆ ಏನು ಅಂತ. ನಾನು ಏನೇ ಮಾಡಿದ್ರು ಈ ಥರ ನಾನು ಮಾಡಿರ್ತೀನಲ್ಲ, ಯಾರು ಬರ್ತಾರಲ್ಲ ಫ್ರೆಂಡ್ಸು ಅಥವಾ ನಮ್ಮ ಪಕ್ಕದ ಮನೆ ಆಂಟಿ ಹಂಗೆ ಬರ್ತಾರಲ್ಲ, ನಾನು ಕೇಳಿರ್ತೀನಿ, ಆಂಟಿ ಇದು ಹೇಗಿದೆ, ಚೆನ್ನಾಗಿದೆಯಾ, ಇದು ನಾನು ಮಾಡ್ತಿರೋದು ಚೆನ್ನಾಗಿದೆಯಾ ಅಂತ ಕೇಳಿರ್ತೀನಿ. ನಾನು ಅದೇನು ಗೊತ್ತಿಲ್ಲ, ಆ ಥರ ಕೇಳಬೇಕು ಅಂತ ಅದು ತುಂಬ ಇಷ್ಟ. ಸೊ ನಾನು ಕೇಳಿರ್ತೀನಲ್ಲ, ಅವ್ರು ಹೇಳಿರ್ತಾರೆ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ ಅಂತ. ಸೊ ಅವಾಗ ಒಂಥರ ಖುಷಿ ಆಗುತ್ತೆ, ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಸೊ ಅದು ನನಗೆ ತುಂಬ ಇದಾಗುತ್ತೆ. ಮತ್ತೇನು ಗೊತ್ತಾ, ಇವಾಗ ಅದು ಬೇರೆ ಫೆಸ್ಟಿವಲ್ ಬರ್ತಾ ಇದೆಯಲ್ಲ. ಸೊ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥರ ಡಿಸೈನ್ ಇತ್ತು, ನಾನು ಈ ಥರ ಇತ್ತು ನನ್ನ ಹತ್ರ, ಅದನ್ನ ಪೇಸ್ಟ್ ಮಾಡಿರೋದಷ್ಟೇ. ಇವಾಗ ಫೆಸ್ಟಿವಲ್ ಬರ್ತಾ ಇದೆಯಲ್ಲ, ಸೊ ಎಲ್ಲರೂ ಮನೇಲಿ ಬ್ಯುಸಿ ಇರ್ತೀರ ಗೊತ್ತು. ಸಂಕ್ರಾಂತಿ ಹಬ್ಬ ಅಂತಂದರೆ ಲಂಗ ದಾವಣಿ ಹಾಕ್ಕೊಂಡ್ಬಿಟ್ಟು ಎಂಜಾಯ್ ಮಾಡೋದು. ನಿಮಗೆಲ್ಲರೂ ಆ ದೇವರು ಒಳ್ಳೇದು ಮಾಡಲಿ. ಈ ವರ್ಷದ ಪ್ರಥಮ ಮಕರ ಸಂಕ್ರಮಣ ನಿಮಗೆಲ್ಲರಿಗೂ ಶುಭ ತರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಅದೇ ರೀತಿಯಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಅದೇ ರೀತಿಯಾಗಿ ಕಮೆಂಟ್ ಕೂಡ ಮಾಡಿ, ಈ ಥರ ಮಾಡಿದ್ದೀರಾ, ಹೀಗೆ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟವಾಗ್ತದೆ ಅಂತ ಬಯಸ್ಕೊಳ್ತಾ ನನ್ನ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ.